ಇನ್ನು ಈ ಸಮಸ್ಯೆಗಳಿದೆಯಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ವಿಕಲಾಂಗಚೇತನರನ್ನು ಕೂಡ ಇಲ್ಲಿ ಬಳಸಿಕೊಳ್ಳಲಾಗಿದೆ. ಕಾಲು ಸರಿ ಇರಲ್ಲ, ಕೈ ಸರಿ ಇರಲ್ಲ, ವಯಸ್ಸಾಗಿರುತ್ತೆ, ಸರಿಯಾಗಿ ಕಣ್ ಕಾಣಲ್ಲ, ಅಂಥವ್ರನ್ನೆಲ್ಲ ಬಳಸ್ಕೊಂಡ್ಬಿಟ್ರೆ ಗತಿ ಏನು? ಕೆಲವರು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ದಿನಕ್ಕೆ 4-5 ಮಾತ್ರೆ ಇದೆ. ನಮಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಪ್ರತಿದಿನ ದಿನಕ್ಕೆ 4-5 ಟ್ಯಾಬ್ಲೆಟ್ಸ್ ಅನ್ನು ತರ್ತಾ ಇದೀವಿ. ಮಗನಿಗೆ ಬ್ರೈನ್ ಇಂಜುರಿ ಆಗಿದೆ, 3 ಹೊತ್ತು ನಾನೇ ತಿನ್ನಿಸ್ಬೇಕು. ನನ್ನ ಮಗ ಬೆಡ್ ರಿಡನ್, ಅವನಿಗೆ ಬ್ರೈನ್ ಇಂಜುರಿ ಆಗಿ 3rd ಗ್ರೇಡ್ ಬ್ರೈನ್ ಇಂಜುರಿ ಆಗಿ ಬೆಡ್ ರಿಡನ್ ಆಗಿದ್ದಾನೆ. ಅವನಿಗೆ 3 ಟೈಮು ನಾನೇ ತಿನ್ನಿಸ್ಬೇಕು ಸರ್. ನನ್ನ ಅಮ್ಮನಿಗೆ BP ಡಯಾಬಿಟಿಸ್ ಇದೆ, ಆದ್ರೂ ಡ್ಯೂಟಿಗೆ ಹಾಕಿದ್ದಾರೆ. ನಮ್ಮ ತಾಯಿನ ಡ್ಯೂಟಿಗೆ ಹಾಕಿದ್ದಾರೆ ಸರ್. RTO ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅವರಿಗೆ ಹೆವಿ ಡಯಾಬಿಟೀಸ್ BP ಇದೆ. ಮೊನ್ನೆ ಎಲ್ಲ ರಿಪೋರ್ಟ್ ಎಲ್ಲ ಕೊಟ್ಟು ಎಲ್ಲ ಸಬ್ಮಿಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಾನು ಸಂಪೂರ್ಣ ಅಂಧ, ಆದ್ರೂ ಡ್ಯೂಟಿ ಹಾಕವ್ರೆ, ನಾನೇನ್ ಮಾಡ್ಲಿ ಸರ್? ನಾನು ಸಂಪೂರ್ಣ ಅಂಧ, ನಾನು ಏನ್ ಮಾಡ್ಬೇಕು ಹೇಳಿ ಸರ್? ಬೇಕೇ ಬೇಕು, ನ್ಯಾಯ ಬೇಕು, ಸ್ಥಳ ಬದಲಾವಣೆ ಆಗ್ಲೇಬೇಕು. ಪ್ರತಿಭಟನೆ, ಆಕ್ರೋಶ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಆರಂಭವಾಗಿರುವ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮೊದಲ ದಿನವೇ ಗೊಂದಲದ ಗೂಡಾಗಿದೆ. ಸಿಬ್ಬಂದಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ನಡೆಯಲಾರದವರನ್ನ, ಅಂಧರನ್ನ, ಆರೋಗ್ಯ ಸಮಸ್ಯೆ ಇರೋರನ್ನ ಸಮೀಕ್ಷೆಗೆ ನೇಮಿಸಿರೋದು ಸರ್ಕಾರಿ ಸಿಬ್ಬಂದಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ಸೆಪ್ಟೆಂಬರ್ 22ರಂದು ರಾಜ್ಯಾದ್ಯಂತ ಆರಂಭವಾಗಿದ್ದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 13ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು 3 ದಿನಗಳಲ್ಲಿ ಈ ಗಣತಿ ಕಾರ್ಯಕ್ಕೆ ತೆರೆ ಬೀಳಲಿದೆ. ಇದರ ನಡುವೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇಂದಿನಿಂದ ಸಮೀಕ್ಷೆ ಆರಂಭವಾಗಿದೆ. ಆದರೆ ಬೆಂಗಳೂರಿನಲ್ಲಿ ಮೊದಲ ದಿನವೇ ಗಣತಿಗೆ ಹಲವಾರು ವಿಘ್ನ ಎದುರಾಗಿದೆ. ಮಲ್ಲೇಶ್ವರಂ ಕಚೇರಿ ಬಳಿ ಸಿಬ್ಬಂದಿ ಪ್ರತಿಭಟನೆಯನ್ನೇ ನಡೆಸಿದ್ದು ಹೈಡ್ರಾಮವೇ ನಡೆದು ಹೋಗಿದೆ. ಸಮೀಕ್ಷೆಗೆ ಹೋಗಲ್ಲ ಅಂತ ಪಟ್ಟು ಹಿಡಿದ ಸಿಬ್ಬಂದಿ. 100 ಸಮಸ್ಯೆಗಳಿವೆ, ಮನವಿ ನೀಡಿದ್ರೂ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಎಂದು ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. ಸಮಸ್ಯೆ ಬಗೆಹರಿಯುವವರೆಗೂ ಸಮೀಕ್ಷೆಗೆ ತೆರಳಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಬಂದು ನಿಮ್ಮ ಹತ್ರ ರಿಪೋರ್ಟ್ ಆಗಿರ್ತೀವಿ ಅಷ್ಟೇ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು ಅವರಿಂದ ಒಂದು ರಿಸೀವ್ ತಗೊಂಡು ನಾವು ಇನ್ನೊಂದು 2 ಡೇಸ್ ವೇಟ್ ಮಾಡೋಣ. ಮೇಲಾಧಿಕಾರಿಗಳ ಜೊತೆ ವಾಗ್ವಾದವನ್ನೇ ನಡೆಸಿದ್ದಾರೆ. ಸಿಬ್ಬಂದಿ ಗಲಾಟೆ ಹೆಚ್ಚಾಗ್ತಿದ್ದಂತೆ ಮಣಿದ GBA ಅಧಿಕಾರಿಗಳು ಮನವಿ ನೀಡಿ ಸಮೀಕ್ಷೆಗೆ ತೆರಳಿ ಎಂದು ಸಮಾಧಾನ ಪಡಿಸಿದ್ರು. ಕೀ ಕಣ್ಮರೆ, GBA ಕಚೇರಿ ಬೀಗ ಒಡೆದ ಸಿಬ್ಬಂದಿ. ಈ ಪ್ರತಿಭಟನೆಗೂ ಮೊದಲು GBA ಅಧಿಕಾರಿಗಳು ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ರು. ಸಮೀಕ್ಷೆಯ ಕಿಟ್ ಸಂಗ್ರಹಿಸಲು ಮಲ್ಲೇಶ್ವರಂನ GBA ಕಚೇರಿಗೆ ಸಿಬ್ಬಂದಿ ಬಂದಿದ್ರೆ ಇದ್ದ ಕಚೇರಿಯ ಬೀಗದ ಕೀ ಸಿಗದೆ ಕಚೇರಿ ಸಿಬ್ಬಂದಿ ಪರದಾಡಿದ್ರು. ಬಳಿಕ ಕಲ್ಲಿನಿಂದ ಬೀಗ ಒಡೆದು ಕಚೇರಿಯ ಬಾಗಿಲು ತೆರೆಯಲಾಯಿತು. ರಾಜ್ಯಾದ್ಯಂತ ಸಮೀಕ್ಷೆ 13ನೇ ದಿನಕ್ಕೆ ಕಾಲಿಟ್ಟಿದ್ರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಾತ್ರ ಆರಂಭದ ದಿನವೇ ಸಮೀಕ್ಷೆ ಗೊಂದಲದ ಗೂಡಾಗಿದೆ. ಬ್ಯೂರೋ ರಿಪೋರ್ಟ್, TV9. ಅಧಿಕಾರಿಗಳಿಗೆ ನಾನು ಕೇಳಕ್ಕೆ ಬಯಸ್ತೀನಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಬ್ರೇನ್ ಇಂಜುರಿ ಆಗಿರುವಂಥವ್ರು 2nd ಸ್ಟೇಜ್ 3rd ಸ್ಟೇಜಲ್ಲಿ ಇದ್ದಿದ್ರೆ ನಿಮ್ಮ ಮಕ್ಕಳಿಗೆ ನೀವು ಡ್ಯೂಟಿ ಹಾಕ್ತಾಯಿದ್ರಾ? ನಿಮ್ಮ ಅಮ್ಮನಿಗೋ ನಿಮ್ಮ ಅಪ್ಪನಿಗೋ ಈ BP ಶುಗರು ಅದರಿಂದ ತುಂಬ ಒದ್ದಾಡ್ತಿದ್ರು ಕೂಡ ನೀವು ಡ್ಯೂಟಿ ಹಾಕ್ತಾಯಿದ್ರಾ? ನಿಮ್ಮ ಮನೆ ಮಕ್ಕಳುಗಳು ಏನಾದರೂ ಕುರುಡರಾಗಿದ್ದರೆ, ಅಂಧರಾಗಿದ್ದರೆ, ಸಂಪೂರ್ಣ ಅಂಧತ್ವ ಇದ್ದಿದ್ರೂ ಕೂಡ ನೀವು ಡ್ಯೂಟಿ ಹಾಕ್ತಿದ್ರಾ? ಇದು ಅಂಧಾದುಂಧಿ ಮನೋಭಾವನೆ. ನಾಚಿಕೆ ಆಗಬೇಕು ನಿಮಗೆ. ಶೇಮ್. ಅಟ್ಲೀಸ್ಟ್ ನೀವು ವಿಕಲಚೇತನರಿಗೂ ಹಾಕ್ತೀರಿ ಅಂತಂದರೆ ನೀವು ಎಷ್ಟರ ಮಟ್ಟಿಗೆ ಮನುಷ್ಯರು ಹೇಳಿ. ನೀವು ಸರಿ ಮಾಡ್ಕೊಂಡ್ರೆ ಮರ್ಯಾದೆ ಉಳಿಯುತ್ತೆ ನಿಮ್ಮದು. ಅರ್ಥ ಮಾಡ್ಕೊಳ್ಳಿ.